ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಬಂದು ಕೇಳಿರುವಂತ ಕ್ವಶನ್ ಏನಪ್ಪಾ ಅಂದ್ರೆ KCET ನ ಚಾಯ್ಸ್ 2 ಮತ್ತೆ ಚಾಯ್ಸ್ 3 ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಅದ್ರ ಬಗ್ಗೆ ಮಾತಾಡೋಣ ಅಂತ. ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸೊ ತುಂಬಾ ಜನ ಕೇಳ್ತಿರುವಂತ ಒಂದು ಕ್ವಶನ್ ಏನಪ್ಪಾ ಅಂದ್ರೆ, ಬ್ರೋ ನಾವು ಚಾಯ್ಸ್ 2 ಮತ್ತೆ ಚಾಯ್ಸ್ 3 ನ ಕ್ಲಿಕ್ ಮಾಡ್ಕೊಂಡಿದೀವಿ, ಇದು ಸೇಫಾ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಿದ್ದಾರೆ. ಸೊ ನನ್ನ ಪ್ರಕಾರ ಹೇಳೋದಾದ್ರೆ ಚಾಯ್ಸ್ 2 ಬಂದ್ಬಿಟ್ಟು ಸೇಫ್ ಅಂತಾನೆ ಹೇಳ್ಬಹುದು. ಏನಕ್ಕೆ ಅಂದ್ರೆ ನೀವು ಒಂದು ಕಾಲೇಜ್ನ ಒಂದು ಸೇಫ್ ಆಗಿ ಇಟ್ಕೊಂಡಿರ್ತೀರಾ. ಸೊ ಇವಾಗ ರೌಂಡ್ 2 ಹೋಗಿದ್ರೆ ಅಂದ್ರೂ ಕೂಡ ನಿಮ್ಗೆ ಆ ಒಂದು ಕಾಲೇಜ್ ನಿಮ್ಗೆ ಸೈಡಲ್ಲಿ ಇರುತ್ತೆ. ಹೆಂಗಿದ್ರು ಕೂಡ ಹೊಸ ಕಾಲೇಜ್ ಬೇಡ ಅಂದ್ರೆ ಹಳೆ ಕಾಲೇಜ್ಗೆ ನೀವು ಹೋಗ್ಬಿಟ್ಟು ಅಡ್ಮಿಷನ್ ಆಗ್ಬೋದು. ಸೊ ಅದಕ್ಕೂ ಕೂಡ ಚಾನ್ಸಸ್ ಇದೆ. ಬಟ್ ಆದರೆ ಚಾಯ್ಸ್ 3 ನಲ್ಲಿ ಆ ಥರ ಅಲ್ಲ. ಇರೋ ಕಾಲೇಜನ್ನು ಕೂಡ ನಿಮ್ಗೆ ಇಲ್ಲಿ ಡಿಲೀಟ್ ಆಗುತ್ತೆ. ಬಟ್ ರೌಂಡ್ 3ಗೆ ಹೊಸ ಕಾಲೇಜ್ನ ನೀವು ಅಲಾಟ್ಮೆಂಟ್ ಮಾಡ್ಕೋಬಹುದು. ಇನ್ನೊಂದೇನಪ್ಪ ಅಂದ್ರೆ ಇದರಲ್ಲಿ ನೀವು ಮೊದಲನೇದಾಗಿ ಇವಾಗ ರೌಂಡ್ 1 ಆಗಿದ ತಕ್ಷಣ ನಿಮ್ಗೆ ಆ ಒಂದು ಕಾಲೇಜ್ ಬೇಡ ಅಂದ್ರೂ ಕೂಡ ನೀವು ಇನ್ನು ಆಪ್ಷನ್ ಎಂಟ್ರಿನಲ್ಲಿ ಅವನ್ನ ರಿಮೂವ್ ಕೂಡ ಮಾಡ್ಕೋಬಹುದು ಮತ್ತೆ ರೀಅರೇಂಜ್ ಮಾಡ್ಕೋಬಹುದು. ಒಂದ್ ವೇಳೆ ಹೊಸ ಕಾಲೇಜಸ್ ಆ್ಯಡ್ ಆಗಿತ್ತು, ಸೀಟ್ಸ್ ಜಾಸ್ತಿ ಆ್ಯಡ್ ಆಗಿತ್ತು ಅಂದ್ರೆ KCET ನವರು ಅಂದ್ರೆ KA ನವರು ನಿಮ್ಗೆ ಮತ್ತೆ ಆಪ್ಷನ್ ಕೊಡ್ತಾರೆ ಅಂತಾನೆ ಹೇಳ್ಬೋದು ಕಾಲೇಜಸ್ನ ಆ್ಯಡ್ ಮಾಡಕ್ಕೆ. ಸೊ ಇದು ತುಂಬಾ ರೇರು, ಬಟ್ ಆದ್ರೆ ಕಾಲೇಜ್ನ ಆ್ಯಡ್ ಮಾಡಕ್ಕೆ ಕೊಡ್ತಾರೆ. ಯಾಕಂದ್ರೆ ಇವಾಗ ನೀಟ್ ಅವರು ಕೂಡ ಆಪ್ಷನ್ ಎಂಟ್ರಿ ಮಾಡ್ತಿರೋದ್ರಿಂದ ಅಲ್ಲೂ ಇಂಜಿನಿಯರಿಂಗ್ ಕಾಲೇಜ್ ಆಗಿರ್ಬೋದು, ಬೇರೆ ಬೇರೆ ಕಾಲೇಜಸ್ಸು ಡಿವೈಡ್ ಆಗಿಬಿಡುತ್ತೆ KA ನವರು ಅಪ್ಡೇಟ್ ಮಾಡೋ ಪ್ರಕಾರ. ಸೊ ಹಾಗಾಗಿನೇ ಆ್ಯಡ್ ಮಾಡೋದು ತುಂಬ ರೇರೇನೆ ಕಾಲೇಜಸ್ನ, ಬಟ್ ರಿಮೂವ್ ಮಾಡ್ಕೋಬಹುದು, ಬಿಟ್ರೆ ರೀಅರೇಂಜ್ ಮಾಡ್ಕೋಬಹುದು. ಸೊ ಇದಕ್ಕೆ ನಿಮಗೆ ಆಪ್ಷನ್ ಕೊಡ್ತಾರೆ ಅಂತಲೇ ಹೇಳ್ಬೋದು. ಸೊ ಇದು ನಿಮಗೆ ಸೆಕೆಂಡ್ ವೀಕಲ್ಲಿ ನೋಡೋಕ್ಕೆ ಸಿಗುತ್ತೆ KCET ವಿದ್ಯಾರ್ಥಿಗಳಿಗೆ. ಏನಕ್ಕೆ ಇವಾಗ ನೀಟ್ನ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೀತಿದೆ ಅಂತಲೇ ಹೇಳ್ಬೋದು. ಅವ್ರದ್ದು ಮುಗ್ದಿದ ತಕ್ಷಣ ನಿಮ್ಮದು KA ನವರು ಮತ್ತು ನೀಟ್ ಅವ್ರಿಗೂ ಇಬ್ಬರಿಗೂ ಕೂಡ ಆಪ್ಷನ್ ಎಂಟ್ರಿ ಅನ್ನುವಂಥದ್ದು ಸ್ಟಾರ್ಟ್ ಮಾಡಿಬಿಡ್ತಾರೆ. ಸೊ ಕಟ್ ಆಫ್ ಅನ್ನು ಕೂಡ ವೇರಿಯೇಷನ್ ಆಗುತ್ತೆ. ನಿಮಗೆ ಕಟ್ ಆಫ್ ಲಿಸ್ಟು ನಮ್ಮ ಒಂದು ಟೆಲಿಗ್ರಾಮ್ ಚಾನಲಲ್ಲಿ ಮೆನ್ಷನ್ ಮಾಡಿದ್ದೀನಿ, ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ. ಪ್ರತಿಯೊಬ್ಬರು ಕೂಡ ಹೋಗಿ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಟೆಲಿಗ್ರಾಮ್ನಲ್ಲಿ ಕಂಪ್ಲೀಟ್ ಆಗಿ ಎಷ್ಟು ಕಟ್ ಆಫ್ ಆಗುತ್ತೆ, ಯಾವ ಕೋರ್ಸ್ಗೆ ಎಷ್ಟು ಕಟ್ ಆಫ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ಗೆ ಇನ್ಫಾರ್ಮೇಶನ್ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಫಸ್ಟ್ ರೌಂಡ್ಗೂ ಸೆಕೆಂಡ್ ರೌಂಡ್ಗೂ ಎಷ್ಟು ಕಟ್ ಆಫ್ ವೇರಿಯೇಷನ್ ಆಗಬಹುದು, 10,000ನ 5,000ನ 3,000ನ ಕಟ್ ಆಫ್ ವೇರಿಯೇಷನ್ ಆಗುತ್ತೆ ಅಂತಲೂ ಕೂಡ ನಾನು ನಿಮಗೆ 10,000 ಆಗುತ್ತಾ, 20,000 ಆಗುತ್ತಾ, 30,000 ಕಟ್ ಆಫ್ ವೇರಿಯೇಷನ್ ಆಗುತ್ತಾ ಅಂತಲೂ ಕೂಡ ಪರ್ಟಿಕ್ಯುಲರ್ ಕೋರ್ಸ್ ಮತ್ತು ಕಾಲೇಜ್ಗಳಿಗೆ. ಸೊ ಅದ್ರ ಬಗ್ಗೆನೂ ಕೂಡ ಮಾಹಿತಿ ಕೊಟ್ಟಿದ್ದೀನಿ. ಆ ಒಂದು ವಿಡಿಯೋನು ಕೂಡ ನೋಡ್ಬೋದು, ನನ್ನ ಚಾನಲಲ್ಲಿ ಇದೆ ಕಟ್ ಆಫ್ ಬಗ್ಗೆ. ಮತ್ತು PDF ಅನ್ನು ಕೂಡ ಚೆಕ್ ಮಾಡ್ಕೋಬೋದು, ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ಪ್ರತಿಯೊಬ್ಬರು ಕೂಡ ಚೆಕ್ ಮಾಡ್ಕೊಳ್ಳಿ. ಯಾರನ್ನ ಹೊಸಬ್ರು ಚಾನಲ್ನ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರನೇ ಜೆನ್ಯೂನ್ ವೀಡಿಯೋಸ್ಗೋಸ್ಕರ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.